ಇರಾನ್ ಟ್ರಂಪ್ ನ ಶಾಂತಿ ಆಫರ್ ನ ಮೀಮ್ಸ್ ಗಳ ಮೂಲಕ ಟೀಕಿಸ್ತಾ ಇದೆ. ಹರ್ಮುಜ್ ವಿಶ್ವದ ಟ್ರೆಂಡ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ಯುದ್ಧ ಅಂತಂದ್ರೆ ಶಸ್ತ್ರಾಸ್ತ್ರದಿಂದ ಮಾತ್ರ ನಡೆಯೋದಲ್ಲ, ಡಿಜಿಟಲ್ ವಾರ್ಫೇರ್ ಕೂಡ ಬಹಳ ಮುಖ್ಯ ಅನ್ನೋದಕ್ಕೆ ಇರಾನ್ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಶಾಂತಿ ಮಾತುಕತೆ ಬಗ್ಗೆ ಮಾತಾಡ್ತಿದ್ರು. ಇರಾನ್ ಏನ್ ಮಾಡ್ತಿದೆ ಗೊತ್ತಾ? ಇದಕ್ಕೆ ಶಾಂತಿ ಮಾತುಕತೆ ಬಿಟ್ಟು ಮೀಮ್ಸ್ ಗಳ ಮೂಲಕ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ಸಾಮಾನ್ಯ ರಾಜಕೀಯ ಘಟನೆ ಅಲ್ಲ, ಒಂದು ಹೊಸ ರೀತಿಯ ಯುದ್ಧ, ಮೀಮ್ ಯುದ್ಧ ಅಂತ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ, ಅಮೆರಿಕ ವೆನಿಜುವಾಲಾವನ್ನ ಹೇಗೆ ಯಾವ ರೀತಿ ಒಂದು ಕೆಲವೇ ಗಂಟೆಗಳಲ್ಲಿ ಸ್ತಬ್ಧ ಮಾಡಿತ್ತಲ್ಲ, ಅದೇ ರೀತಿ ಇವ್ರನ್ನೂ ಮಾಡ್ಬಿಡ್ತೀನಿ ಅನ್ನುವಂತಹ ಆಲೋಚನೆಯೊಂದಿಗೆ ತನ್ನ ಇಸ್ರೇಲ್ ನ ಏರ್ ಫೋರ್ಸ್ ನೊಂದಿಗೆ ಇಬ್ರು ಸೇರಿ ಬಹಳ ದೊಡ್ಡದಾಗಿ ಇರುವಂತ ದೊಡ್ಡ ಒಂದು ಏನ್ ಇನ್ಫ್ರಾಸ್ಟ್ರಕ್ಚರ್ ಇತ್ತು, ವಾಯುನೆಲೆಗಳದ್ದು, ಅದರದ್ದು ಎಲ್ಲದನ್ನ ನಾಶ ಮಾಡ್ಬಿಡ್ತಾರೆ. ಆದ್ರೆ ಒಂದು ದೇಶ ನಾಶ ಮಾಡೋದಕ್ಕೆ ಅಂತಾನೆ 25-30 ವರ್ಷದಿಂದ ತಯಾರಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇರಾನ್ ತೋರಿಸಿದೆ. ಅಂದ್ರೆ ಇರಾನ್ ತನ್ನ ಸಂಪೂರ್ಣ ಅಭಿವೃದ್ಧಿ ಗಮನ ಕೊಟ್ಟಿರೋದು ಯುದ್ಧಕ್ಕೋಸ್ಕರನೇ. ಎಷ್ಟೋ ಲಕ್ಷ ಗಟ್ಟಲೆ ಇವರು ಡ್ರೋನ್ ಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಸಾವಿರದ ಲೆಕ್ಕದಲ್ಲಾಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಖಾಲಿಯಾಗಿರ್ಬೇಕಿತ್ತು. ಇವರು ಮತ್ತೆ ಹೊಸ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಮತ್ತೊಂದು ದೊಡ್ಡ ಗೋಡನ್ ಗಳನ್ನ ನೋಡ್ತಾ ಇರಬಹುದು, ಪ್ರೊಡಕ್ಷನ್ ಫ್ಯಾಕ್ಟರಿಗಳನ್ನ ನೋಡ್ತಾ ಇರಬಹುದು. ಇದರ ಮೂಲಕ ಯುದ್ಧ ನಿಲ್ಲುವಂತ ಮಾತೇ ಇಲ್ಲ. ನಾವು ಹೇಗಿದ್ರು ನಾಶ ಆಗ್ತೀವಿ, ಆದ್ರೆ ಶತ್ರುನ ಮಾತ್ರ ಸಂಪೂರ್ಣ ನಾಶ ಮಾಡೇ ನಾವು ನಾಶ ಆಗುವುದು ಅನ್ನೋದಕ್ಕೆ ಪಣ ತೊಟ್ಟಿರುವಂತ ಘಟನೆಯನ್ನ ನಾವು ಇವತ್ತು ನೋಡ್ತೀವಿ. ಅಮೆರಿಕ ದುರ್ಬಲರನ್ನ ನಾಶ ಮತ್ತೆ ತುಂಬಾ ಶಕ್ತಿಶಾಲಿಗಳಿದ್ರೆ ಅವ್ರ ಹತ್ರ ಮಾತುಕತೆ ಎನ್ನುವಂತಹ ಒಂದು ಮಂತ್ರವನ್ನ ಹೇಳ್ತಾ ಇರತ್ತೆ. ಅವತ್ತು ರಷ್ಯಾ ಬಂದಿರ್ಲಿಲ್ಲ ಅಂದಿದ್ರೆ ಭಾರತದ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಿತ್ತು ಅಂತ ಯಾರು ಕೂಡ ಕಲ್ಪನೆ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ 1971 ನಲ್ಲಿ ಬಾಂಗ್ಲಾ ವಿಮೋಚನೆ ಟೈಮಲ್ಲಿ ಪಾಕಿಸ್ತಾನದ ಪರವನ್ನು ವಹಿಸ್ಕೊಂಡು ಇದೇ ಅಮೆರಿಕ ಜೊತೆಗೆ ಬ್ರಿಟನ್ ಕೂಡ ಬಂದಿರುತ್ತೆ ತನ್ನ ಒಂದು ನ್ಯಾಯವಿಯನ್ನ ತಗೊಂಡು. ಆದ್ರೆ ಅವತ್ತು ರಷ್ಯಾ ತನ್ನ ಒಂದು ಸಬ್ಮರೀನ್ ಗಳನ್ನ ತಂದು ನಮ್ಮ ಸಮುದ್ರದಲ್ಲಿ ಮೇಲ್ಗಡೆ ಬಂದು ಲಂಗರ್ ಹಾಕ್ತಾವೆ. ಒಳಗಿರುವಂತ ಸಬ್ಮರೀನ್ ಗಳು ಹೊರಗೆ ಬಂದ್ಬಿಟ್ಟಿರ್ತವೆ. ಇದನ್ನ ನೋಡಿ ಭಾರತದ ಫ್ಲಾಗ್ ಅನ್ನ, ರಷ್ಯಾದ ಫ್ಲಾಗ್ ಅನ್ನ ನೋಡಿದ ಕೂಡಲೇ, ರಷ್ಯಾದ ಫ್ಲಾಗ್ ಅನ್ನ ನೋಡಿದ ತಕ್ಷಣ ಅಲ್ಲಿಂದ ಅವರು ಕಾಲನ್ನ ಕೀಳ್ತಾರೆ. ಇಲ್ಲ ಅಂದಿದ್ರೆ ಅವತ್ತು ಕೂಡ ನಾವು ಭಾರತ ಅವರ ದಾಸ್ಯಕ್ಕೊಳಪಡಬೇಕಿತ್ತು, ಹೇಳ್ದಂಗೆ ಕೇಳಬೇಕಿತ್ತು, ಸೇನಾ ನೆಲೆಗಳನ್ನ ಕೊಡಬೇಕಿತ್ತು. ಭಾರತ ಇವತ್ತು ಸ್ವಾಯತ್ತವಾದ ರಾಷ್ಟ್ರ ಆಗಿದೆ ಅಂತಂದ್ರೆ ಅದರ ಹಿಂದೆ ನಿಜವಾಗ್ಲೂ ನಮ್ಮ ಭಾರತದ ನಾಯಕರ ರಾಜಕೀಯ ಇಚ್ಛಾಶಕ್ತಿನೂ ಇದೆ. ಹಾಗೇನೆ ಇವತ್ತು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು, ಈ ಒಂದು ಸಂದರ್ಭದಲ್ಲಿ ಎಷ್ಟೆಲ್ಲ ಘಟನೆಗಳ ಆಚೆ ಇರಾನ್ ತನ್ನ ಒಂದು ವಿಷಯವನ್ನೇ ಬದಲಾವಣೆ ಮಾಡ್ಕೊಳ್ತಿಲ್ಲ, ಬಗ್ಗದಕ್ಕೆ ತಯಾರಿಲ್ಲ, ಮಾತುಕತೆಗೆ ಸಿದ್ಧ ಇಲ್ಲ. ಆದ್ರೆ ಅವ್ರು ಹೇಳೋದು ಮಾತುಕತೆ ಯಾವ ರೀತಿ ಅಂತಂದ್ರೆ, ಒಂದನೇದು ಇರುವಂತ ಎಲ್ಲ ಟ್ಯಾರಿಫ್ ಗಳನ್ನ ತೆಗೆದಾಕ್ಬೇಕು ನಮ್ಮ ಮೇಲಿಂದ. ಎರಡನೇದು ನಾವು ಯುದ್ಧ ನಡೆಸಿದೆಯಲ್ಲ, ಆ ಯುದ್ಧದ ನಷ್ಟವನ್ನ ನೀವು ಕೊಡ್ಬೇಕು ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಅಮೆರಿಕ ಹಂತ ಹಂತವಾಗಿ 24 ಗಂಟೆಗಳ 48 ಗಂಟೆಗಳ ಟೈಮ್ ಅನ್ನ ಕೇಳ್ತಾ ಇತ್ತು. ಆ ನಂತರದಲ್ಲಿ ಈಗ 5 ದಿನಗಳ ಕಾಲ ನಾನು ಯುದ್ಧ ವಿರಾಮವನ್ನು, ಅಂದ್ರೆ ಅವರ ಒಂದು ಸಂಸತ್ತಿನಲ್ಲಿ ಎಕ್ಸ್ಟ್ರಾ ದುಡ್ಡು ಯುದ್ಧ ಮಾಡಕ್ ಬೇಕಾದಲ್ಲ, ಅದನ್ನ ಅನುಮೋದನೆ ಪಡ್ಕೊಳಕ್ಕೋಸ್ಕರ ಟೈಮ್ ಅನ್ನ ಪಡ್ಕೊಳ್ತಾ ಇದಾರ ಅಂತಾನು ಅನ್ಸುತ್ತೆ. ಇಷ್ಟೆಲ್ಲ ಮಾಡ್ಬಿಟ್ಟು ಅವರು ಯುದ್ಧವನ್ನ ಮತ್ತೆ ಮುಂದುವರಿಸ್ತಾರೆ. ಯಾಕಂದ್ರೆ ಯಾವತ್ತೂ ಕೂಡ ಅವರ ಒಂದು ಪಾಲಿಸಿಗಳು ಯಾವ ರೀತಿ ಇರುತ್ತೆ, ಅಮೆರಿಕಕ್ಕೆ ಯಾರು ಫ್ರೆಂಡು ಇಲ್ಲ, ಯಾರು ಶತ್ರು ಇಲ್ಲ. ಇಂಟ್ರೆಸ್ಟ್ ಅಂದ್ರೆ ಅವರಿಂದ ಅದು ಸಂದರ್ಭ ಲಾಭ ಇದೆ ಅಂದ್ರೆ ಅವ್ರ ಜೊತೆ ನಿಂತ್ಕೊಂತಾರೆ. ಡೊನಾಲ್ಡ್ ಟ್ರಂಪ್ ರವರು ಯಾವ ರೀತಿಯಾಗಿ ಪ್ರಪಂಚದಲ್ಲಿ ವಿಶ್ವದ ಹಿರಿಯಣ್ಣ ಅನ್ನುವಂತ ಸ್ಥಾನವನ್ನು ಅಮೆರಿಕ ಏನ್ ಪಡ್ಕೊಂಡಿತ್ತಲ್ಲ, ಆ ಒಂದು ಹೆಸರನ್ನ ಸಂಪೂರ್ಣ ಕೊಲ್ಯಾಪ್ಸ್ ಮಾಡೋ ತನಕನೂ ಪ್ರಯತ್ನ ಮಾಡ್ತಾರೇನೋ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.